ಇಲ್ಲಿ ನಾನು ಹಂಗೆ ಲೆಕ್ಕ ಹಾಕೊಂಡಿದ್ದೆ, ಭಾಳ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಇಲ್ಲಿ ನಡೀತಿದೆ ಅಂತ. ನನಗೆ ಕೆಲವು ಫ್ರೆಂಡ್ಸ್ ಎಲ್ಲ ಮಾತಾಡಿದ್ ನೋಡಿದ್ರೆ, ನಾನು ಅಶೋಕನು ಭಾಳ ವರ್ಷದಿಂದ ಅಸೆಂಬ್ಲಿಲಿ ಇದ್ದಾರೆ, ಅಶ್ವತ್ಥ ನಾರಾಯಣ ಇದ್ದಾರೆ, ನೀವು ಕಾರ್ಪೊರೇಟರ್ ಆಗಿದ್ದೀರಿ, ಬೇಕಾದಷ್ಟು ಜನ ಇದ್ದಾರೆ, ಕೆಲವು ಹೇಳಿದಿರಿ, ಬಟ್ ಅಷ್ಟೇ ನೆಗೆಟಿವ್ ಆಗಿ ಹೋಗ್ತಾ ಇದ್ರಿ. ಐ ಡೋಂಟ್ ನೋ, ಐ ಕುಡ್ ನಾಟ್, ನನಗೆ ಅರ್ಥ ಆಗಲಿಲ್ಲ ಯಾಕೆ ನೆಗೆಟಿವ್ ಹೋಗ್ತಾ ಇದೆ. ಯಾಕೆಂದ್ರೆ ಪಾಸಿಟಿವ್ ಥಿಂಕರ್ಸ್ ಆಲ್ವೇಸ್ ಹ್ಯಾವ್ ಎ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ನೆಗೆಟಿವ್ ಥಿಂಕರ್ಸ್ ವಿಲ್ ಆಲ್ವೇಸ್ ಹ್ಯಾವ್ ಎ ಪ್ರಾಬ್ಲಮ್ ಫಾರ್ ಎವ್ರಿ ಸೊಲ್ಯೂಷನ್. ಸೊ ಯಾವಾಗ ನನಗನ್ಸುತ್ತೆ ಆಲ್ವೇಸ್ ಯು ಶುಡ್ ಬಿ ಪಾಸಿಟಿವ್ ಅನ್ನೋದು ನನಗೆ ಯಾವುದಕ್ಕೆ ಆದ ಉತ್ತರ ಸಿಗಬೇಕು. ಈ ಇಲಾಖೆಯಲ್ಲೂ ಕೂಡ ಇದನ್ನು ನಾನು ಬಹಳ ಆಸಕ್ತಿ ಪಟ್ಟು ಈ ಜವಾಬ್ದಾರಿನ ತೆಗೆದುಕೊಂಡಿದ್ದೇನೆ. ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ, ಈಗ ತಾನೇ ನಾನು ಸುರೇಶ್ ಕುಮಾರ್ ಅಂತ ಹೇಳ್ತಾ ಇದ್ದೆ, ಈ ಹೆಬ್ಬಾಳಿಂದ ಆಚೆ KR ಪುರಮ್ಮು, ರಾಜರಾಜೇಶ್ವರಿ ನಗರ, ಬೊಮ್ಮನಹಳ್ಳಿ, ಇವೆಲ್ಲ ಹೆಚ್ಚು ಕಮ್ಮಿ ಮೇಜರ್ ಏರಿಯಾ ಆಫ್ ಬೆಂಗಳೂರು. ನಾವು ಅವತ್ತು ನನಗೆ ಅರ್ಬನ್ ಡೆವಲಪ್ಮೆಂಟ್ ಸೇರ್ತಿತ್ತಾಗ, ಆಗ ನನಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬರೀ ನನಗೆ BMICP ಇತ್ತು, ಏರ್ಪೋರ್ಟ್ ಪ್ಲಾನಿಂಗ್ ಅಥಾರಿಟಿ ಇತ್ತು, ಇಷ್ಟು ಆಲೋಚನೆ, ಇಷ್ಟು ಅನುಭವ ಆಗಲಿಲ್ಲ. ಸೊ ಐ ಫೀಲ್ ದಟ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ನಾನು ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಬೆಂಗಳೂರು ನಗರಕ್ಕೆ ಅಂಥೇಳಿ ನಾನು ಭಾಳ ಆಸೆ ಪಟ್ಟು ಈ ಇಲಾಖೆನ ನಾನು ತೆಗೆದುಕೊಂಡಿದ್ದೇನೆ. ಹಿಂದೆ ನಾನು ಪವರ್ ಮಿನಿಸ್ಟರ್ ಇದ್ದೆ. ಐ ಹ್ಯಾವ್ ದಿ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಸ್ ಎ ಪವರ್ ಮಿನಿಸ್ಟರ್. ನಾನು ಏನು ಮಾಡಿದ್ದೀನಿ ಆಸ್ ಎ ಪವರ್ ಮಿನಿಸ್ಟರ್ ಅಂತೇಳಿ ಇಡೀ ದೇಶಕ್ಕೆ ಬಹಳ ಕಷ್ಟ ಕಾಲದಲ್ಲಿ ಆ ಪವರ್ ಮಿನಿಸ್ಟರ್ ತೆಗೆದುಕೊಂಡೆ. ಎಲ್ಲರೂ ಬೈದರು, ಎಲ್ಲರೂ ಉಂಟಾ ನಿನಗೆ ಕೆಟ್ಟ ಹೆಸರು ಬಂದ್ಬಿಡ್ತಂತೆ. ಲೆಟ್ ಮಿ ಟೇಕ್ ಇಟ್ ಆಸ್ ಎ ಚಾಲೆಂಜ್ ಅಂತೇಳಿ ನಾನು ಆ ಇಲಾಖೆನ ತೆಗೆದುಕೊಂಡು ನನ್ನ ಕೈಲಾದಂಥ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಸ್ಟಿಲ್ ಐ ಹ್ಯಾವ್ ಮೇಡ್ ಎ ಮಾರ್ಕ್. ನನಗೆ ಯಾಕೆ ಸಮಾಧಾನ ಆಗಲಿಲ್ಲ, ಇಟ್ ಇಸ್ ದಿ, ನನಗೆ ಆತ್ಮಸಾಕ್ಷಿಗೆ ನನಗೆ ಸಮಾಧಾನ ಇದೆ. ನಾನು ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಬೆಟರ್ ಟು ದಿ ಅಂತ. ಇವತ್ತು ಡೆಲ್ಲಿಲಿ ಕೆಲವರು ಮಾತಾಡದೇ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಎಲ್ಲ ಕರೆದು ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ದೊಡ್ಡ ಪಬ್ಲಿಸಿಟಿ ಮಾಡಕ್ ಹೋಗಿಲ್ಲ. ನನ್ನ ಪ್ರಾಜೆಕ್ಟ್ನ ಏಷ್ಯಾಸ್ ವರ್ಲ್ಡ್ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಅಂತಲೂ ಬಂತು. ಇವತ್ತು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಪಾವಗಡ 2050 ಮೆಗಾವಾಟ್ಸ್ ವರ್ಲ್ಡ್ ನಂಬರ್ 1, ವರ್ಲ್ಡ್ಸ್ ಬಿಗ್ಗೆಸ್ಟ್. ಸಿ ಆ ಸೋಲಾರ್ ಪಾರ್ಕ್ ಇವತ್ತು ಎಲ್ಲ ಕಡೆನೂ ಆಗಿರ್ಬೋದು, ಬಟ್ ನಾನು ರೈತರ ಜಮೀನನ್ನ ಖರೀದಿ ಮಾಡಿದೆ. ರೈತರನ್ನು ಪಾರ್ಟ್ನರ್ ಮಾಡಿಕೊಂಡು 13,500 ಎಕರೆನ ಎರಡೇ ಮೀಟಿಂಗ್ ಅಲ್ಲಿ ಆ ರೈತನ ಕನ್ವಿನ್ಸ್ ಮಾಡಿ, ಅವತ್ತೊಂದು ಬೆಲೆ 50,000 ರೂಪಾಯಿ ಇತ್ತು ಒಂದು ಎಕರೆಗೆ, ಅವ್ನಿಗೆ 18,000 ರೂಪಾಯಿ ಬಾಡಿಗೆ ಕೊಟ್ಬಿಟ್ಟು ಈ ಒಂದು 25,000-26,000 ರೂಪಾಯಿ ಬರ್ಬೋದು. ಇವತ್ತು 25 ವರ್ಷ ಆದ್ಮೇಲೆ ಇವತ್ತು ಒಂದು ಜಮೀನು ಮಾಲೀಕ. ಆ ಏರಿಯಾನೇ ಟ್ರಾನ್ಸ್ಫರ್ಮ್ ಆಗಿದೆ. ಕರ್ನಾಟಕದಲ್ಲಿ ನಮ್ಮ ಪ್ರತಿ ತಾಲೂಕಲ್ಲೂ ಒಂದು 20 ಮೆಗಾವಾಟ್ನ ಮಾಡಿ ಆ ಟ್ರಾನ್ಸ್ಮಿಷನ್ ಲಾಸ್ನ ಕಡಿಮೆ ಮಾಡಿ, ಅದೇ ಒಂದು ದೊಡ್ಡ ಇತಿಹಾಸ. ಸೆಂಟ್ರಲ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ತು. ಈಗ ಅವರೆಲ್ಲ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ.